ಏನು ನಡೆದಿದೆ ವ್ಯವಹಾರ ಇಲ್ಲಿ ಅಂತಂದ್ರೆ ಭಾರಿ ವಿಚಿತ್ರವಾದ ವ್ಯವಹಾರ ಬೆಳಗಾವದಲ್ಲಿ ನಡೀತಾ ಇದೆ. ಅದು ಯಾಕೋ ನೀವು ಕಂಡುಹಿಡಬೇಕು ಒಂದು ಸ್ವಲ್ಪ. ಆಸ್ತಿ ನಂದು ಅಂತ ಒಬ್ಬನು ಬರ್ತಾನೆ, ಬಂದು ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಬೇರೆಯವನ ಆಸ್ತಿನ ರಿಜಿಸ್ಟರ್ ಮಾಡಿ ಮಾರಾಟ ಮಾಡ್ತಾನೆ. ಅವನಿಗೆ ಗೊತ್ತಿಲ್ಲ, ಅವನಿಗೆ ಸಂಬಂಧ ಇಲ್ಲ, ಗೊತ್ತಿಲ್ಲ, ರಿಯಲ್ ಓನರಿಗೆ ಅದು ಏನೂ ಗೊತ್ತಿಲ್ಲ. ಬಟ್ ಆಸ್ತಿ ಹ್ಯಾಂಡ್ಸ್ ಚೇಂಜ್ ಆಗ್ತದೆ, RTCಯಲ್ಲಿ ರೆಕಾರ್ಡ್ಸ್ ಚೇಂಜ್ ಆಗ್ತದೆ. ಆನಂತರ ಅವನಿಗೆ ಗೊತ್ತಾಗ್ತದೆ. ಗೊತ್ತಾಗಿ ಹೋಗಿ ನೋಡಿ ಕೇಳಿದರೆ ಅವನು ಯಾವನೋ ಒಬ್ಬನು ಬಂದು ದಾಖಲೆಗಳನ್ನು ಕೊಟ್ಟು ಇವನ ಹೆಸರು ಹೇಳಿ ರಿಜಿಸ್ಟರ್ ಮಾಡ್ತಾರೆ. ಇಂಥವು 3 ಪ್ರಕರಣಗಳು ನಮಗೆ ಬಯಲಿಗೆ ಬಂದಿದೆ. ಸೊ ಇದರ ಅರ್ಥ ಏನು ಅಂದರೆ, ಇಲ್ಲಿ ಯಾರ ಆಸ್ತಿನ ಯಾವನು ಬೇಕಾದರೂ ದರೋಡೆ ಮಾಡಿ ತೊಗೊಂಡು ಹೋಗ್ಬಿಡ್ಬೋದು ಅಂತ. ಇದು ಹಗಲು ದರೋಡೆ ಇದ್ದಂಗೆ ಇದು. ಕಾನೂನು ಪ್ರಕಾರ ದರೋಡೆ ಮಾಡೋದು, ಇದನ್ನು ರಿಜಿಸ್ಟರ್ ಮಾಡೇ ಕೊಟ್ಬಿಡೋದು ಯಾರ್ದಾರ ಆಸ್ತಿನ ಮತ್ತೊಬ್ಬರು. ಅವ ಮತ್ತು ಅವನ ಕೇಸಿನಲ್ಲಿ ಏನೇನಾಗಿದೆ, ಅವ ತೊಗೊಂಡು ಮತ್ತೊಬ್ಬರಿಗೆ ಮಾರಿಬಿಟ್ಟಿದ್ದಾನೀಗ. ಸೊ ಪಾಪ ಅವನು ಬಂದು ಕಣ್ಣೀರು ಹಾಕ್ತಾ ಇದ್ದಾನೆ. ಇದು ನಡೀತಾ ಇರೋದು ಒಂದು ಸ್ವಲ್ಪ ಆರ್ಗನೈಸ್ಡ್ ಆಗಿ ನಡೀತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಕೆಲವು ಜನ ಬೇಕು ಅಂತಲೇ ಸೆಲೆಕ್ಟ್ ಮಾಡ್ತಾರೆ. ಯಾರೊಬ್ಬರು ವಯಸ್ಸಾದವರು, ಅವರಿಗೆ ಅವ್ರ ಮಕ್ಕಳು ಮನೆಯಲ್ಲಿ ಕಲ್ತವ್ರು ಯಾರು ಇರೋದಿಲ್ವೋ ಅಂಥವ್ರನ್ನ ಹಿಡ್ಕೊಂಡು ಟಾರ್ಗೆಟ್ ಮಾಡಿ ಅವನ ಹೆಸರಲ್ಲೇ ಒಂದು ಫೇಕ್ ಆಧಾರ್ ಕಾರ್ಡು, ಫೇಕ್ ಐಡೆಂಟಿಟಿನೋ ಕ್ರಿಯೇಟ್ ಮಾಡಿಕೊಂಡು ಸಬ್ ರಿಜಿಸ್ಟ್ರಾರ್ಗಳಿಗೆ ಮೆನಿ ಟೈಮ್ಸ್ ಅವ್ರನ್ನೂ ಕೂಡ ಅವ್ರ ಜೊತೆ ಕೊಲ್ಯೂಡಾಗಿ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗಿದೆ. ಇದು ಭಾಳಷ್ಟು ಪೇನ್ಫುಲ್ ಸಂಗತಿ. ಇದನ್ನು ನಾವು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ಈ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಅದನ್ನೊಂದು ತಾರ್ಕಿಕ ಹಂತಕ್ಕೆ ಮುಟ್ಟಿಸ್ತೀವಿ. ಏನಪ್ಪ ಹಾಗಾಗಿದೆ. ಸೊ ಅದನ್ನು ನೀವು ಗಮನಕ್ಕೆ ತರಬೇಕು. ನಮಗೆ ಬಂದದ್ದು ಮೂರು ಬಂದಿದೆ. ಈಗ ನೀವು ಹೆಚ್ಚೆಚ್ಚು ಏನಾದರೂ ವಿಷಯ ನಮ್ಮ ಗಮನಕ್ಕೆ ತರಬೇಕಿತ್ತು ಅಂತಂದರೆ ಯು ಕ್ಯಾನ್ ಜಸ್ಟ್ ರೈಟ್ ಟು ಅಸ್ ಇನ್ ದಿಸ್ ಕನೆಕ್ಷನ್, ಆಯಿತಾ? ಅಥವಾ ಹೆಸರು ಹಾಕಿ ನೀವು ನಿಮ್ಮ ಹೆಸರು ಬರದೇ ಇದ್ರೂ ಪರವಾಗಿಲ್ಲ. ನಮಗೆ ಸಾಕ್ಷಿ ಇರ್ತದೆ? ನೀವೇನು ಸಾಕ್ಷಿ ಹೇಳೋಕ್ಕಾಗ್ತದೆ? ವಿಷಯಗಳನ್ನು ಹೇಳ್ತೀರಿ, ಸಾಕ್ಷಿಗಳು ಅಲ್ಲಿರ್ತಾರೆ, ಅವರು ಸಹಿ ಮಾಡಿದವರು ಬೇರೆ, ಸಾಕ್ಷಿ ಹಾಕಿ ನೀವಂತೂ ಅದಕ್ಕೆ ಇರೋದಿಲ್ಲ. ನೀವು ಅಷ್ಟೇ ಗಮನಕ್ಕೆ ತಂದಿದ್ದೀರಿ, ಯಾಕೆಂದ್ರೆ ನೀವು ನಿಮ್ಮ ವಿಷಯ ನಿಮ್ಮ ಗಮನಕ್ಕೆ ಬಂದಿದೆ, ನಮ್ಮ ಗಮನಕ್ಕೆ ತಂದೆ. ಇಂಥವು ಕೇಸ್ ಆಗಿದೆ. ಇನ್ನು ಇವರು ಯಾರಿವರು ಭೂ ದಾಖಲೆಗಳ ನಿರ್ದೇಶಕರ ಕಚೇರಿಗಳಲ್ಲಿ ಹಲವಾರು ಕೇಸಸ್ ಪೆಂಡಿಂಗ್ ಇದೆ. ಕೆಲವು ಕಡೆ 3,000 ಕೇಸ್, 2,500 ಕೇಸ್ ಪೆಂಡಿಂಗ್ ಇದೆ. ಅವನ್ನ ಸಕಾಲದಲ್ಲಿ ಅವರು ನಿರ್ಣಯ ಮಾಡಬೇಕು, 30 ದಿವಸದೊಳಗೆ ಮಾಡಬೇಕು ಅಂತ ಎಲ್ಲ ಇದೆ. ಆ ಸಕಾಲದ ರಿಜಿಸ್ಟ್ರಿಗೆ ತೊಗೊಂಬಂದಿಲ್ಲ. ಆನ್ಲೈನ್ನಲ್ಲಿ ಇದ್ದದ್ದನ್ನು ಟಚ್ ಮಾಡೋಕ್ಕೆ ಹೋಗಿಲ್ಲ. ಕೇಳಿದರೆ ನಮಗೆ ಸ್ಟಾಫ್ ಇಲ್ಲ, ನಮಗೆ ಅದು ಇಲ್ಲ, ಇದು ಇಲ್ಲ ಅಂತ ಉದಾಹರಣೆ ಹೇಳ್ತಾರೆ. ದಿಸ್ ಶೋಸ್ ಕಂಪ್ಲೀಟ್ ಮಾಲ್ ಅಡ್ಮಿನಿಸ್ಟ್ರೇಷನ್. 2ನೇದು. 3ನೇದು, ಹಾಸ್ಪಿಟಲ್ಸ್ಗೆ ಹೋದ್ವಿ. ಇಲ್ಲಿ ಬಿಮ್ಸ್ಗೆ ಹೋದ್ವಿ. ಬಿಮ್ಸ್ನಲ್ಲಿ ಹಳೆಯ ಬಿಲ್ಡಿಂಗು ಸೋರ್ತಾ ಇದೆ. ಅಲ್ಲಿ ಹೆರಿಗೆ ಇದು ಇದೆ, ವಿಂಗ್ ಇದೆ, ಮಕ್ಕಳು ವಿಂಗ್ ಇದೆ. ಎಲ್ಲ ಗೋಡೆಗಳು 4 ಕಡೆ ನೋಡಿದರೆ ಗೋಡೆಗಳು ಸೋರ್ತಾ ಇದ್ದಾವೆ. ಅಲ್ಲೇ ಇಲೆಕ್ಟ್ರಿಕಲ್ ಪಾಯಿಂಟ್ಸ್ ಇದಾವೆ. ಏನಾದರೂ ಅವಘಡ ಆಯಿತು ಅಂತಂದರೆ, ಶಾರ್ಟ್ ಸರ್ಕ್ಯೂಟ್ ಆದರೆ ಅಲ್ಲಿ ಪೇಷಂಟ್ಸ್ ಬಂದವ್ರಿಗೆ ಅಪಘಾತಕ್ಕೆ ಸಿಲುಕಿ ಹಾಕ್ಕೊಳ್ತಾರೆ. ನಾವು ನೋಡ್ತಾ ಇರ್ತೀವಿ, ಹಾಸ್ಪಿಟ್ಲ್ನಲ್ಲಿ ಬೆಂಕಿ ಅನಾಹುತ ಆಯಿತು, ಮಗು ಸತ್ತು, ಮಕ್ಕಳು ಸತ್ತು ಅಂತ. ಸೊ ಇದ್ರ ಬಗ್ಗೆ ಕೇಳಿದರೆ ರಿಪೇರಿ ಮಾಡೋರಿದ್ದೀವಿ ಸರ್, ಹೊಸ ಬಿಲ್ಡಿಂಗ್ ಮಾಡಿದ್ದೀವಿ, ಇದನ್ನು ರಿಪೇರಿ ತೊಗೊತೀವಿ. ಎಷ್ಟು ದಿನ ಬೇಕು ರಿಪೇರಿ ತೊಗೊಳ್ಳಿಕ್ಕೆ? ಮೇಲೆ ನೀರು ಸೋರ್ಲಾರ್ದಂಗೆ ಬಂದ್ ಮಾಡಲಿಕ್ಕೆ ಎಷ್ಟು ದಿನ ಬೇಕು?